ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಮಹಾರಾಷ್ಟ್ರದಲ್ಲಿ ದೃಶ್ಯ ಸಿನಿಮಾ ಶೈಲಿಯಲ್ಲಿ ಕೊಲೆ ಮುಚ್ಚಲು ಯತ್ನ. ಲವರ್ ಜೊತೆ ಸೇರಿ ಕರಿಮಣಿ ಮಾಲೀಕನನ್ನ ಕೊಂದು ಮನೆಯಲ್ಲೇ ಶವ ಹೂತಿದ್ದ ಪತ್ನಿ. ಮೃತನ ಸೋದರ ಮನೆಗೆ ಬಂದಾಗ ಕೋಮಲ ಬಣ್ಣ ಬಯಲು. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪ ಕೇಸ್. ಕಲ್ಲೇರಿಯ ಕಾಡಿನಲ್ಲಿ ಹೂತಿಟ್ಟ ಬಗ್ಗೆ ಅನಾಮಿಕನ ಪತ್ರದಲ್ಲೂ ಉಲ್ಲೇಖ. ಸ್ಥಳದಿಂದ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್. ಇವರೇ ಅಡ್ವಾನ್ಸ್ ಜಡ್ಜ್ಮೆಂಟ್ ಕೊಟ್ರೆ ಹೇಗೆ? ಟೈಮ್ ಬೇಕಾಗುತ್ತೆ, ತನಿಖೆ ಮಾಡಲಿ, ಸತ್ಯಾಂಶ ಹೊರಬರುತ್ತೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಕೇಸ್ ಬಗ್ಗೆ ಬಿಜೆಪಿ ಆರೋಪಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ತಿರುಗೇಟು. ಸುಪ್ರೀಂನಲ್ಲಿ ದರ್ಶನ್ ಜಾಮೀನು ರದ್ದು ಕೋರಿದ ಅರ್ಜಿ ವಿಚಾರಣೆ ಮುಂದೂಡಿಕೆ. ದರ್ಶನ್ ಪರ ವಕೀಲ ಕಪಿಲ್ ಸಿಬ್ಬಲ್ ಬದಲಿಗೆ ದುಷ್ಯಂತ್ ಸಿದ್ಧಾರ್ಥ್ ದವೆ ಹಾಜರು. ವಾದ ಮಾಡಲು ಸಮಯ ಕೋರಿದ ವಕೀಲರು. ಗುರುವಾರಕ್ಕೆ ವಿಚಾರಣೆ ಮುಂದೂಡಿದ ಸುಪ್ರೀಂ ಕೋರ್ಟ್. ಊಬರ್ ಚಾಲಕನಿಗೆ ಹಿಂದಿಯಲ್ಲಿ ಅವಾಚ್ಯವಾಗಿ ನಿಂದಿಸಿದ ಪ್ಯಾಸೆಂಜರ್. ಸ್ಟೀಲ್ ಬ್ರಿಡ್ಜ್ ಬಳಿ ಬ್ಯುಸಿ ರಸ್ತೆಯಲ್ಲಿ ಕ್ಯಾಬ್ ನಿಲ್ಲಿಸಿ ಓಡಿ ಹೋಗಿ ಟ್ರಾಫಿಕ್ ಪೊಲೀಸರನ್ನ ಕರೆತಂದ ಚಾಲಕ. ಪೊಲೀಸರ ಜೊತೆಯಲ್ಲೂ ಹಿಂದಿವಾಲ ವಾಗ್ವಾದ. ನಡು ರಸ್ತೆಯಲ್ಲೇ ನ್ಯಾಯಕ್ಕಾಗ್ರಹಿಸಿದ ಊಬರ್ ಚಾಲಕ. ಕಾಂಡಿಮೆಂಟ್ಸ್ ಬೇಕರಿ ಮಾಲೀಕರಿಗೆ ಬರ್ತಿರೋ ಜಿಎಸ್ಟಿ ನೋಟಿಸ್. 3 ನೋಟಿಸ್ ನಂತರ ಫೈನಲ್ ಆರ್ಡರ್ ಕೊಟ್ಟು ಕ್ರಮ ವಹಿಸಲಿದೆ ವಾಣಿಜ್ಯ ತೆರಿಗೆ ಇಲಾಖೆ. ಮೆಡಿಕಲ್ ಎಮರ್ಜೆನ್ಸಿ ಸೇರಿ ಸಮಸ್ಯೆ ಇದ್ರೆ ಗಮನಕ್ಕೆ ತರುವಂತೆ ಸೂಚನೆ. ಸಿಎಂ ಅಂಗಳಕ್ಕೆ ವಾಣಿಜ್ಯ ತೆರಿಗೆ ಇಲಾಖೆಯ ನೋಟಿಸ್ ವಿವಾದ. ಸಾರ್ವಜನಿಕ ವಲಯದಲ್ಲಿ ಭಾರೀ ಟೀಕೆ. ಇಲಾಖೆ ಅಧಿಕಾರಿಗಳ ಜೊತೆ ಶೀಘ್ರದಲ್ಲೇ ಸಿಎಂ ಸಭೆ ನಡೆಸೋ ಸಾಧ್ಯತೆ. ವೀರಶೈವ ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕ ಬಿಎಸ್ವೈ. ದಾವಣಗೆರೆ ಸಮಾವೇಶದಲ್ಲಿ ಯಡಿಯೂರಪ್ಪ ವಿಜಯೇಂದ್ರ ಭಾಗಿ. ಮುಂದಿನ ದಿನಗಳಲ್ಲಿ ಸಮುದಾಯದ ನಾಯಕರಾಗಿ ಬೆಳೆಯೋದಕ್ಕೆ ಬಿವೈಬಿ ಗುರಿ. ಐದು ವರ್ಷ ನಾನೇ ಸಿಎಂ ಅನ್ನೋ ಸಿದ್ದು ಹೇಳಿಕೆ ಬೆನ್ನಲ್ಲೇ ಅಂತರ ಕಾಯ್ದುಕೊಂಡ ಡಿಕೆಶಿ. ಮೈಸೂರಿನ ಸಾಧನಾ ಸಮಾವೇಶದಿಂದ ಅರ್ಧಕ್ಕೆ ಎದ್ದು ಹೋದ ಡಿಸಿಎಂ. ನಿನ್ನೆ ಪಾವಗಡದ ಸರ್ಕಾರಿ ಕಾರ್ಯಕ್ರಮಕ್ಕೂ ಗೈರು. ಇಬ್ರು ಮುಖಾಮುಖಿಯಾದರೂ ನಗು ಮುಖ ತೋರಿಸದಷ್ಟು ಅಂತರ. ಮುಂಗಾರು ಅಧಿವೇಶನದಲ್ಲಿ ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ಮೈತ್ರಿ ತಂತ್ರ. ಅಧಿವೇಶನಕ್ಕೆ ಮುನ್ನ ಕುಮಾರಸ್ವಾಮಿ ಆರ್ ಅಶೋಕ್ ನೇತೃತ್ವದಲ್ಲಿ ಸಭೆ. ಪ್ರಸ್ತುತ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿ ಚಾಟಿ ಬೀಸಲು ಚಿಂತನೆ. ಬಿಕ್ಲು ಶಿವ ಹತ್ಯೆಗಾಗಿ ಕಾರು ಖರೀದಿ ಮಾಡಿದ್ದ ಹಂತಕರು. 2.5 ಲಕ್ಷ ಕೊಟ್ಟು ಸ್ಕಾರ್ಪಿಯೋ ಕೊಡಿಸಿದ್ದ ಭೈರತಿ ಬಸವರಾಜ್ ಸಂಬಂಧಿ ಅನಿಲ್. ಅದೇ ಕಾರಲ್ಲಿ ಬಂದು ಬಿಕ್ಲು ಹತ್ಯೆ ಮಾಡಿದ ಆರೋಪಿಗಳು. ಬಿಕ್ಲು ಶಿವ ಮರ್ಡರ್ಗೆ ಪ್ರಮುಖ ಕಾರಣ ಪತ್ತೆ ಹಚ್ಚಿದ ಪೊಲೀಸರು. ಜಗ್ಗನ ಬಗ್ಗೆ ಪದೇ ಪದೇ ಫೇಸ್ಬುಕ್ ಅಲ್ಲಿ ಬೈತಿದ್ದಂತೆ ಬಿಕ್ಲು. ಕೋರ್ಟ್ನಲ್ಲಿ ಇಬ್ಬರು ಮುಖಾಮುಖಿಯಾದಾಗಲೂ ಮಾತಿನ ಚಕಮಕಿ. ಇದೇ ಸಿಟ್ಟಲ್ಲಿ ಶಿವಪ್ರಕಾಶನ್ನ ಮುಗಿಸಿದ್ನ ಜಗ್ಗ. ರಾಯಚೂರು ಬ್ಯಾರೇಜ್ ಹೈಡ್ರಾಮಾಗೆ ಬಿಗ್ ಟ್ವಿಸ್ಟ್. ತಾತಪ್ಪನ ಹೆಂಡತಿ ಅಪ್ರಾಪ್ತೆ ಅನ್ನೋದು ಕನ್ಫರ್ಮ್. ಮಹಿಳಾ ಮಕ್ಕಳ ಕಲ್ಯಾಣ ಅಧಿಕಾರಿಗಳಿಂದ ದೂರು. ತಾತಪ್ಪ, ತಾತಪ್ಪನ ತಾಯಿ ಮತ್ತು ಅಪ್ರಾಪ್ತಿಯ ತಾಯಿ ಮೇಲೆ ಎಫ್ಐಆರ್ ದಾಖಲು. ಚಿಕ್ಕಮಗಳೂರಲ್ಲಿ ವೇದಾ ನದಿ ನೀರಿಗಾಗಿ 2 ಊರಿನ ಮಧ್ಯೆ ಕೋಲ್ಡ್ ವಾರ್. ನದಿ ನೀರನ್ನು ಕೆರೆಗೆ ಹರಿಸಲು ರೈತರ ವಿರೋಧ. ಕಡೂರು, ಸಕ್ರಾಯಪಟ್ಟಣ ರೈತರ ಮಧ್ಯೆ ನೀರಿಗಾಗಿ ಜಗಳ. ಪೊಲೀಸರ ಮಧ್ಯ ಪ್ರವೇಶದಿಂದ ತಿಳಿಯಾದ ಸ್ಥಿತಿ. ವಿಶ್ವಪ್ರಸಿದ್ಧ ಹಂಪಿ ಸುತ್ತಮುತ್ತ ಅಕ್ರಮ ಕಲ್ಲು ಗಣಿಗಾರಿಕೆ. ಬೃಹತ್ ಕಲ್ಲು ಗುಡ್ಡಗಳನ್ನು ಕತ್ತರಿಸಿ 10 ಟ್ರ್ಯಾಕ್ಟರ್ಗಳೆಲ್ಲ ಅಕ್ರಮ ಸಾಗಣೆ. ನ್ಯೂಸ್ ಫಸ್ಟ್ ಕ್ಯಾಮೆರಾ ನೋಡ್ತಾ ಇದ್ದಂತೆ ಓಡಿ ಹೋದ ಕಾರ್ಮಿಕ. ಮತ್ತೊಂದು ದಾಖಲೆಗೆ ಸಾಕ್ಷಿಯಾದ ಕಾವೇರಿ ಹಾಗೂ ಕಬಿನಿ. ಜುಲೈನಲ್ಲಿ ತಮಿಳುನಾಡಿಗೆ ಹರಿದ 100 ಟಿಎಂಸಿ ನೀರು. ಈ ವರ್ಷ ಇರಲ್ಲ ಕಾವೇರಿ ನೀರಿಗಾಗಿ ತಮಿಳುನಾಡಿನ ಖ್ಯಾತೆ. ಜಿಟಿ ಮಳೆಗೆ ಕೆರೆಯಂತಾದ ಶಾಲೆಯ ರಸ್ತೆ. ಶಾಸಕ ಸಂಸದರ ಮನೆಗಳ ಕೂಗಳತೆ ದೂರದಲ್ಲಿ ಅವಾಂತರ. ಬದಾಮಿ ಪಟ್ಟಣದ ವಿದ್ಯಾನಗರದಲ್ಲಿರೋ ಶಾಸಕರ ಸರ್ಕಾರಿ ಮಾದರಿ ಶಾಲೆಯ ಕತೆ.
ದೇವರಿಗೆ ಪ್ರೀತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.